ಒಳ್ಳೆಯ ಒಂದು ಮುನ್ನಡೆ. ರಾಮ ಮಂದಿರದ ನಿರ್ಮಾಣ ಆಯಿತು. ನಮ್ಮ ಕನಸು ರಾಮ ಮಂದಿರ ಅಷ್ಟೇ ಅಲ್ಲ, ರಾಮ ಮಂದಿರದಿಂದ ರಾಮ ರಾಜ್ಯದೆಡೆಗೆ ಸಾಗುವ ಕೆಲಸ ಆಗಬೇಕು. ರಾಮರಾಜ್ಯ ಅಂತಂದರೆ ಅದು ಎಲ್ಲ ಬಗೆಯ ಸಮೃದ್ಧಿ, ಎಲ್ಲರಲ್ಲೂ ಸಮೃದ್ಧಿ. ಅದು ಆಗಬೇಕು ಅಂತಿದ್ದರೆ ಆವತ್ತು ಒಬ್ಬ ರಾಮ ರಾಜನಾದ, ರಾಮರಾಜ್ಯ ಸುಲಭ ಆಯಿತು. ಇವತ್ತು ಪ್ರಜಾರಾಜ್ಯದಲ್ಲೂ ರಾಮರಾಜ್ಯದ ನಿರ್ಮಾಣ ಆಗಬೇಕು ಅಂತಂದರೆ ಪ್ರಜೆಗಳು ನಾವೆಲ್ಲರೂ ರಾಮರಾಗಬೇಕು. ಪ್ರಜೆಗಳು ರಾಮರಾಗುವುದು ಅಂತಂದರೆ ರಾಮನ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಳ್ಳೋದು. ರಾಮ ಏನು ಮಾಡ್ತಾ ಇದ್ದ? ಸಮಾಜದಲ್ಲಿ ಯಾರೊಬ್ಬರ ಮನೆಯಲ್ಲಿ ದುಃಖ ಇದ್ದರೆ ಅದು ತನ್ನ ದುಃಖ ಅಂತ ಭಾವಿಸೋದಕ್ಕೆ ಪ್ರತಿಕ್ರಿಯಿಸ್ತಾ ಇದ್ದ. ಒಬ್ಬರ ಮನೆಯಲ್ಲಿ ಸಂತೋಷ ಆಯಿತು ಅಂತಂದರೆ, ಹಬ್ಬ ನಡೀತಾ ಇದ್ದರೆ ಅದು ತನ್ನ ಮನೆಯ ಹಬ್ಬ ಅಂತ ಭಾವಿಸ್ತಾ ಇದ್ದ. ಆ ರೀತಿ ನಾವೆಲ್ಲರೂ ಕೂಡ ನಮ್ಮ ಸುತ್ತಮುತ್ತಲಿರುವ ಯಾರು ದುಃಖಿತರಿದ್ದಾರೆ, ದೀನರಿದ್ದಾರೆ, ಅವರಿಗೆ ನಮ್ಮ ಸಾಧ್ಯವಿದ್ದ ಸೇವೆ ಮಾಡಿ ಅವರ ಸಂತೋಷದಲ್ಲಿ ನಾವು ಪಾಲ್ಗೊಂಡೇವು ಅಂತಂದರೆ ಇದೇ ರಾಮರಾಜ್ಯದ ನಿರ್ಮಾಣ. ಅಂತಹ ಪ್ರವೃತ್ತಿ ಎಲ್ಲೆಡೆ ಇನ್ನಷ್ಟು ವೇಗದಲ್ಲಿ ನಡೆಯಲಿ ಅಂತ ನಾವು ರಾಮದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಈಗ ರಾಮನ ಸೃಷ್ಟಿಕರ್ತ ವಾಲ್ಮೀಕಿಯವರ 3 ದಿವಸ ಅವಶ್ಯವಾದ ಕಾರ್ಯ ಆಗಬೇಕಾದದ್ದು ಅದು ನಡೀತಾ ಇದೆ. ಅಂತಹ ಆ ಕಾರ್ಯದಿಂದಾಗಿ ಇವತ್ತು ನಾವು ಏನಿಲ್ಲಿ ಸಮೃದ್ಧಿನ ಸಮಾಜದಲ್ಲಿ ಕಾಣ್ತಾ ಇದ್ದೇವೆ, ಒಂದು ಸಂಘಟನೆಯನ್ನು ಕಾಣ್ತಾ ಇದ್ದೇವೆ, ಈ ಎಚ್ಚರ ಕಾಣ್ತಾ ಇದ್ದೇವೆ, ಅದು ಸಾಧ್ಯವಾದದ್ದು ಆ ರಾಷ್ಟ್ರೀಯ ಸೇವಾ ಸಂಘದಿಂದಾಗಿ. ಹಾಗೆ ನಾ ಸಂಘವನ್ನು ಕೂಡ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಎಲ್ಲೆಡೆ ಆ ಜಾಗೃತಿ ನಿರಂತರವಾಗಿ ಮುನ್ನಡೆಯಬೇಕು. ಒಳ್ಳೆಯ ಒಂದು ಮುನ್ನಡೆ. ರಾಮ ಮಂದಿರದ ನಿರ್ಮಾಣ ಆಯಿತು. ನಮ್ಮ ಕನಸು ರಾಮ ಮಂದಿರ ಅಷ್ಟೇ ಅಲ್ಲ, ರಾಮ ಮಂದಿರದಿಂದ ರಾಮ ರಾಜ್ಯದೆಡೆಗೆ ಸಾಗುವ ಕೆಲಸ ಆಗಬೇಕು. ರಾಮರಾಜ್ಯ ಅಂತಂದರೆ ಅದು ಎಲ್ಲ ಬಗೆಯ ಸಮೃದ್ಧಿ, ಎಲ್ಲರಲ್ಲೂ ಸಮೃದ್ಧಿ. ಅದು ಆಗಬೇಕು ಅಂತಿದ್ದರೆ ಆವತ್ತು ಒಬ್ಬ ರಾಮ ರಾಜನಾದ, ರಾಮರಾಜ್ಯ ಸುಲಭ ಆಯಿತು. ಇವತ್ತು ಪ್ರಜಾರಾಜ್ಯದಲ್ಲೂ ರಾಮರಾಜ್ಯದ ನಿರ್ಮಾಣ ಆಗಬೇಕು ಅಂತಂದರೆ ಪ್ರಜೆಗಳು ನಾವೆಲ್ಲರೂ ರಾಮರಾಗಬೇಕು. ಪ್ರಜೆಗಳು ರಾಮರಾಗುವುದು ಅಂತಂದರೆ ರಾಮನ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಳ್ಳೋದು. ರಾಮ ಏನು ಮಾಡ್ತಾ ಇದ್ದ? ಸಮಾಜದಲ್ಲಿ ಯಾರೊಬ್ಬರ ಮನೆಯಲ್ಲಿ ದುಃಖ ಇದ್ದರೆ ಅದು ತನ್ನ ದುಃಖ ಅಂತ ಭಾವಿಸೋದಕ್ಕೆ ಪ್ರತಿಕ್ರಿಯಿಸ್ತಾ ಇದ್ದ. ಒಬ್ಬರ ಮನೆಯಲ್ಲಿ ಸಂತೋಷ ಆಯಿತು ಅಂತಂದರೆ, ಹಬ್ಬ ನಡೀತಾ ಇದ್ದರೆ ಅದು ತನ್ನ ಮನೆಯ ಹಬ್ಬ ಅಂತ ಭಾವಿಸ್ತಾ ಇದ್ದ. ಆ ರೀತಿ ನಾವೆಲ್ಲರೂ ಕೂಡ ನಮ್ಮ ಸುತ್ತಮುತ್ತಲಿರುವ ಯಾರು ದುಃಖಿತರಿದ್ದಾರೆ, ದೀನರಿದ್ದಾರೆ, ಅವರಿಗೆ ನಮ್ಮ ಸಾಧ್ಯವಿದ್ದ ಸೇವೆ ಮಾಡಿ ಅವರ ಸಂತೋಷದಲ್ಲಿ ನಾವು ಪಾಲ್ಗೊಂಡೇವು ಅಂತಂದರೆ ಇದೇ ರಾಮರಾಜ್ಯದ ನಿರ್ಮಾಣ. ಅಂತಹ ಪ್ರವೃತ್ತಿ ಎಲ್ಲೆಡೆ ಇನ್ನಷ್ಟು ವೇಗದಲ್ಲಿ ನಡೆಯಲಿ ಅಂತ ನಾವು ರಾಮದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಈಗ ರಾಮನ ಸೃಷ್ಟಿಕರ್ತ ವಾಲ್ಮೀಕಿಯವರ 3 ದಿವಸ ಅವಶ್ಯವಾದ ಕಾರ್ಯ ಆಗಬೇಕಾದದ್ದು ಅದು ನಡೀತಾ ಇದೆ. ಅಂತಹ ಆ ಕಾರ್ಯದಿಂದಾಗಿ ಇವತ್ತು ನಾವು ಏನಿಲ್ಲಿ ಸಮೃದ್ಧಿನ ಸಮಾಜದಲ್ಲಿ ಕಾಣ್ತಾ ಇದ್ದೇವೆ, ಒಂದು ಸಂಘಟನೆಯನ್ನು ಕಾಣ್ತಾ ಇದ್ದೇವೆ, ಈ ಎಚ್ಚರ ಕಾಣ್ತಾ ಇದ್ದೇವೆ, ಅದು ಸಾಧ್ಯವಾದದ್ದು ಆ ರಾಷ್ಟ್ರೀಯ ಸೇವಾ ಸಂಘದಿಂದಾಗಿ. ಹಾಗೆ ನಾ ಸಂಘವನ್ನು ಕೂಡ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಎಲ್ಲೆಡೆ ಆ ಜಾಗೃತಿ ನಿರಂತರವಾಗಿ ಮುನ್ನಡೆಯಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.